ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಇವತ್ತಿನ ವಿಡಿಯೋ ಬಂದು ಮೀಶೋ ಮಿಕ್ಸ್ ಹಾಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಮೀಶೋ 3 ಪೀಸ್ ಕುರ್ತಾ ಸೆಟ್, ಹಾಗೆ ಜೀನ್ಸ್ ಪ್ಯಾಂಟ್, ಅದು ಸ್ಟ್ರೆಚಬಲ್ ಅಲ್ಲಿ ನಾವು ಎಷ್ಟೇ ದಪ್ಪ ಇದ್ರೂ ಕೂಡ ಆಗುತ್ತೆ ಆ ತರ ಜೀನ್ಸ್ ಪ್ಯಾಂಟ್, ಹಾಗೆ ಜೀನ್ಸ್ ಟಾಪ್ಸ್ಗಳು ಅಂಡ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುವಂತ ಕಫ್ತಾನ್ ನೈಟಿಗಳು, ಹಾಗೆ ನೈಟ್ ಡ್ರೆಸ್. ಸೊ ಈ ರೀತಿಯಾಗಿ ಎಲ್ಲದ್ರದ್ದು ಕೂಡ ಮೀಶೋ ರಿವ್ಯೂನ ನಾನು ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವೊಬ್ರು ಜೀನ್ಸ್ ಪ್ಯಾಂಟ್ ತೋರಿಸಿ ಅಂತೀರಾ, ಇನ್ನ ಕೆಲವೊಬ್ರು ಡ್ರೆಸ್ ಕಲೆಕ್ಷನ್ಸ್ ತೋರಿಸಿ ಮೀಶೋದಲ್ಲಿ ಅಂತೀರಾ, ಇನ್ನ ಕೆಲವೊಬ್ರು ನೈಟಿ ತೋರಿಸಿ ಅಂತೀರಾ. ಸೊ ಹಾಗಾಗಿ ಎಲ್ಲದೂ ಒಟ್ಟಿಗೆ ಹಾಕ್ಬಿಟ್ರೆ ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೋತಾರೆ. ಲಿಂಕ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾನು ಹಾಕಿರೋ ಎಲ್ಲಾ ಡ್ರೆಸ್ ಗಳದ್ದು ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂತ ಅಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಅಥವಾ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲದ್ರದ್ದು ಲಿಂಕ್ ಇರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ಡ್ರೆಸ್ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದಂತೂ ನನಗೆ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅಂಡ್ ಈ ಡ್ರೆಸ್ ಪ್ರೈಸ್ ನ ಜಸ್ಟ್ ಇವಾಗ ನೀವು ಗೆಸ್ ಮಾಡಿ ಎಷ್ಟು ಇರ್ಬೋದು ಅನ್ಬಿಟ್ಟು. ಯಾಕೆಂದ್ರೆ ಹೊರಗಡೆ ಶಾಪ್ ಅಲ್ಲೆಲ್ಲ ನಾವು ಈ ತರ ಡ್ರೆಸ್ ಗಳನ್ನ ಕೇಳಿದ್ರೆ ಮಿನಿಮಮ್ ಅಂದ್ರೂ 1200, 1500 ಈ ರೀತಿನೇ ಹೇಳ್ತಾರಲ್ವಾ. ಜಸ್ಟ್ ನೀವು ಗೆಸ್ ಮಾಡಿ ಮೀಶೋದಲ್ಲಿ ಎಷ್ಟು ಇರ್ಬೋದು ಅನ್ಬಿಟ್ಟು. ಬಟ್ ಪ್ರೈಸ್ ನಾನು ಎಕ್ಸಾಕ್ಟ್ ಆಗಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನಿಮ್ಮನ್ನ ಜಸ್ಟ್ ಕೇಳಿದೆ ಅಷ್ಟೇ ನಾನು. ಓಕೆನಾ, ನಿಮ್ಗೆ ಏನ್ ಅನ್ಸುತ್ತೆ ಈ ಡ್ರೆಸ್ ಪ್ರೈಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದು 3 ಪೀಸ್ ಕುರ್ತಾ ಸೆಟ್ ಬರುತ್ತೆ ಅಂಡ್ ಸಿಲ್ಕ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ಸಿಲ್ಕ್ ಅಲ್ಲಿ ಇರುತ್ತೆ ಅಂತಂದ್ರೆ ಈ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ. ಹೊರಗಡೆ ತುಂಬಾ ಶೈನಿಂಗ್ ಇರ್ತವೆ ಅಂಡ್ ನೆಟ್ಟೆಡ್ ವೇಲ್ ಬರುತ್ತೆ. ತುಂಬಾ ಸಾಫ್ಟ್ ಆಗಿದೆ ವೇಲ್ ಕೂಡ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಹಾಕೊಂಡಾಗ ನೀವು ಎಲ್ಲಾದ್ರೂ ಫಂಕ್ಷನ್ ವೇರ್ಗೆನೆ ಹಾಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಅಂಡ್ ಯೋಗ್ ಪಾರ್ಟ್ ಅಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ಬಾಡಿ ಏನ್ ಕಾಣಿಸ್ತಾ ಇದೆ ಡಿಸೈನ್ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಪ್ರೈಸ್ ನ. ಜಸ್ಟ್ 518 ರೂಪಾಯಿ ಅಂದ್ರೆ ಯಾರ ಕೈಲಾದ್ರೂ ನಂಬಕ್ಕಾಗತ್ತಾ? ನಿಜವಾಗ್ಲೂ ಮೀಶೋದಲ್ಲಿ ಇಷ್ಟು ಕಡಿಮೆಗೆ ಸಿಗುತ್ತಲ್ವಾ, ಹಂಗಾಗಿನೇ ಲಕ್ಷಾಂತರ ಜನ ಮೀಶೋದಲ್ಲಿ ಪರ್ಚೇಸ್ ಮಾಡ್ತಾರೆ. ಅಂಡ್ ಈ ಡ್ರೆಸ್ ಅಂತೂ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಹಾಗಾಗಿ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂಡ್ ತುಂಬಾ ಬೇಗ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. ಮೇ ಬಿ ಇದು ಸ್ಮಾಲ್ ಅಥವಾ ಮೀಡಿಯಂ ಸೈಜ್ ಇದ್ದವ್ರಿಗೆ 518 ರೂಪಾಯಿ ಅನ್ಸುತ್ತೆ. ಬಟ್ ನಾನು ಲಾರ್ಜ್ ಅಲ್ಲಿ ತಗೊಂಡಿದ್ದೆ. ಸೊ ಹಾಗಾಗಿ 560 ರೂಪಾಯಿ ನಾನು ಪೇ ಮಾಡಿದ್ದು. ಬಟ್ ಇವತ್ತು ಎಷ್ಟಿದೆ ಪ್ರೈಸ್ ನನಗೆ ಗೊತ್ತಿಲ್ಲ. 10 ರೂಪಾಯಿ ಕಡಿಮೆನೂ ಆಗುತ್ತೆ, 10 ರೂಪಾಯಿ ಜಾಸ್ತಿನೇ ಆಗುತ್ತೆ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ ಆಯ್ತಾ. ಅಂಡ್ ಲೈನಿಂಗ್ ಕೇಳ್ತೀರಾ, ಒಳಗಡೆ ಡ್ರೆಸ್ಸಿಗೆ ಲೈನಿಂಗ್ ಇದ್ರೆ ಅದನ್ನು ತೋರಿಸಿ ಅನಿತಾ ಅಂದ್ಬಿಟ್ಟು. ಕಂಪ್ಲೀಟ್ ಲೈನಿಂಗ್ ಇದೆ. ಡ್ರೆಸ್ ಎಷ್ಟುದ ಇದೆಯೋ ಅಷ್ಟುದ್ದನೂ ಇದೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು ನಾನು ತೋರಿಸಿರೋದ್ರಲ್ಲಿ ಯಾವ್ದು ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಇದನ್ನ ಮಾತ್ರ ಯಾರು ತಗೊಳ್ದೇ ಇರಬೇಡಿ. ಈ ತರ ಡ್ರೆಸ್ಸು ಇಷ್ಟು ಕಡಿಮೆ ದುಡ್ಡಿಗೆ ಮುಂದೆ ಸಿಗುತ್ತೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಓಕೆನಾ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇವಾಗ ನೋಡ್ತಾ ಇದ್ದೀರಲ್ವಾ, ಸೊ ಇದಂತೂ ಸೋ ಸ್ಟೈಲಿಶ್ ಅಂತಾನೆ ಕರಿಬಹುದು. ಹೆಂಗ್ ಕಾಣಿಸ್ತಾ ಇದೆ ನೋಡಿ. ನಿಜವಾಗ್ಲೂ ಸಣ್ಣಗಿರ್ತೀರಲ್ಲ ಅಂದ್ರೆ ಸ್ಲಿಮ್ ಆಗಿ ನೀವುಗಳು, ನಿಮ್ಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನಗೆ ಅಂದ್ರೆ ಸ್ವಲ್ಪ ಹೊಟ್ಟೆ ದಪ್ಪ ಇದೆ ಅಂಡ್ ನಾನು ಕೂಡ ತುಂಬಾ ದಪ್ಪನೇ ಇದ್ದೀನಿ. ಹಾಗಾಗಿ ಸ್ವಲ್ಪ ನೋಡಿದ್ರೇನೆ ಗೊತ್ತಾಗ್ತಾ ಇರುತ್ತೆ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದಿರೋ ತರ ಕಾಣಿಸ್ತಾ ಇದೆ. ಬಟ್ ಎನಿವೇ ಚೆನ್ನಾಗಂತೂ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ತರ ನೈಟಿಗಳನ್ನ ತುಂಬಾ ಇಷ್ಟಪಡ್ತೀನಿ. ಕಫ್ತಾನ್ ನೈಟಿಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಂಡ್ ಇದರಲ್ಲಿ ಕಲರ್ಸ್ ಕೂಡ ಆಪ್ಷನ್ಸ್ ಇದೆ. ನಿಮಗೆ ಬೇರೆ ಬೇರೆ ಕಲರ್ ಅಲ್ಲಿ ತಗೋತೀರಾ ಅಂದ್ರೆ ತಗೊಳ್ಳಿ. ನಾನು ಇಲ್ಲಿ ವೈಟ್ ವಿತ್ ಪಿಂಕ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಅಂಡ್ ವೈಟ್ ವಿತ್ ರೆಡ್ ರೋಸ್ ಅಲ್ಲೂ ಕೂಡ ಕಲರ್ಸ್ ಇದೆ, ಅದನ್ನು ತಗೊಳ್ಳಿ. ಇದರಲ್ಲಿ ಹೈಲೈಟ್ ಪಾಯಿಂಟ್ ಅಂತ ಅಂದ್ರೆ ಕ್ವಾಲಿಟಿನೇ. ಓಕೆನಾ, ನಿಜವಾಗ್ಲೂ ನೀವು ಎಷ್ಟು ಸತಿ 10 ಸತಿ ವಾಶ್ ಮಾಡಿದ್ರು ಅರ್ಕೊಳ್ಳಲ್ಲ ಅನ್ಸುತ್ತೆ ನೈಟಿ, ಅಷ್ಟು ಚೆನ್ನಾಗಿ ಬಂದಿದೆ. ಸ್ಯಾಟಿನ್ ಮೆಟೀರಿಯಲ್ ಬರುತ್ತೆ. ನಾನು ತುಂಬಾ ಸತಿ ನಿಮಗೆ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಈ ರೀತಿ ನೈಟ್ ಡ್ರೆಸ್ ಅಥವಾ ನೈಟಿಗಳನ್ನ ಸ್ಯಾಟಿನ್ ಅಲ್ಲಿ ತಗೊಳ್ಳಿ ಅಂದ್ಬಿಟ್ಟು. ಸ್ಯಾಟಿನ್ ಆದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬಾಳ್ಕೆ ಬರ್ತವೆ ಅಂಡ್ ತುಂಬಾ ಮಂದ ಕೂಡ ಇದೆ ಬಟ್ಟೆ. ಒಂದ್ ಸ್ವಲ್ಪನೂ ಕಲರ್ ಹೋಗೋದಾಗಿರ್ಲಿ ಅಥವಾ ಸುಕ್ಕ ಆಗೋದಾಗಿರ್ಲಿ ಏನೂ ಆಗಿಲ್ಲ. ನಾನು ಎಷ್ಟು ಸತಿ ಯೂಸ್ ಮಾಡಿದ್ದೀನಿ ಅಂದ್ರೆ ಇದು ನೈಟಿನ ಲೆಕ್ಕನೇ ಇಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ಕಣ್ಣು ಮುಚ್ಕೊಂಡು ನೀವು ಆರಾಮ್ಸೆ ಪರ್ಚೇಸ್ ಮಾಡಿ ಈ ತರ ನೈಟಿಗಳನ್ನ. ಅಂಡ್ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು ಗೊತ್ತಾ. ನಾನು ತಗೊಂಡಾಗ 270 ರೂಪಾಯಿ ಇತ್ತು. ಬಟ್ ಇವಾಗ ಬರೀ 235 ರೂಪಾಯಿ ಏನೋ ಆಗಿದೆ. ನಾವು ಹೊರಗಡೆ ಶಾಪಲ್ಲಿ ತಗೋತೀವಿ ಅಂದ್ರೆ ಈ ತರ ನೈಟಿಗಳಿಗೆ 500-600 ರೂಪಾಯಿ ಹೇಳ್ಬಿಡ್ತಾರೆ. ನೀವು ಆರಾಮ್ಸೆ 235 ರೂಪಾಯಿ ಕೊಟ್ಟು ನಿಮಗೆ ಮನೆ ಹತ್ರ ಹಾಕ್ಲಿಕ್ಕೆ ಒಂದ್ಸತಿ ದುಡ್ಡು ಇನ್ವೆಸ್ಟ್ ಮಾಡಿ ತಗೊಂಡ್ರಿ ಅಂದ್ರೆ ಮಿನಿಮಮ್ 1 ವರ್ಷದವರೆಗೂ ಯಾವುದೇ ರೀತಿ ಬಟ್ಟೆ ಡ್ಯಾಮೇಜ್ ಆಗದೆ ಹಾಕೋಬಹುದು ಆಯ್ತಾ. ಸೊ ನೆಕ್ಸ್ಟ್ ತುಂಬಾ ಜನ ಕೇಳ್ತಿದ್ದು ಇದು ಜೀನ್ಸ್ ಪ್ಯಾಂಟ್ ತೋರಿಸಿ ಸ್ಟ್ರೆಚಬಲ್ ಅಲ್ಲಿ ಅಂದ್ಬಿಟ್ಟು. ನನಗೂ ಕೂಡ ಸ್ಟ್ರೆಚಬಲ್ ಜೀನ್ಸ್ ಪ್ಯಾಂಟ್ಗಳೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ. ಯಾಕಂದ್ರೆ ಬಟನ್ ಹಾಕೋದು ಅಥವಾ ಜಿಪ್ ಹಾಕೊಳ್ಳೋದು ಆ ಥರ ಎಲ್ಲ ನನಗೆ ಕಂಫರ್ಟ್ ಅನ್ಸೋದೇ ಇಲ್ಲ. ಇದೊಂಥರ ಲೆಗಿನ್ಸ್ ಹಾಕೊಳ್ಳೋ ಥರ ಆಗತ್ತೆ. ಅಂದ್ರೆ ಅಷ್ಟು ಕಂಫರ್ಟಬಲ್ ಆಗುತ್ತೆ ನಮಗೆ ವೇರ್ ಮಾಡಿದಾಗ. ಅದರಲ್ಲೂ ನಂತರ ಸ್ವಲ್ಪ ದಪ್ಪ ಇರೋರಿಗೆ ಅಥವಾ ಬೊಜ್ಜಿರುತ್ತೆ ಅಲ್ವಾ, ನಮಗೆ ಹೊಟ್ಟೆ ಬಂದಿರತ್ತಲ್ಲ ಫ್ಯಾಟು, ಸೊ ಅಂಥವ್ರುಗಳಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಯಾಕೆಂದ್ರೆ ನಾವು ಸ್ವಲ್ಪ ಸಣ್ಣ ಕಾಣಿಸ್ತೀವಿ ಹಾಕೊಂಡಾಗ, ಹೊಟ್ಟೆ ಒಳಗೋದಂಗೆ ಅನ್ಸ್ಬಿಡತ್ತೆ. ಅಂದ್ರೆ ಅಲ್ಲಿ ಸೊಂಟದ ಹತ್ರ ಒಂಥರ
ಟೈಟ್ ಆಗೋ ಥರ ಕೊಟ್ಟಿರ್ತಾರೆ, ಆದರೆ ಕೊರಿಯೋದಿಲ್ಲ ನಮಗೆ ಸ್ವಲ್ಪನೂ. ಓಕೆನಾ, ಅಷ್ಟು ಚೆನ್ನಾಗಿದೆ. ಒಂದ್ಸತಿ ಆ ಜೀನ್ಸ್ ಪ್ಯಾಂಟ್ಗಳನ್ನ ತರಿಸ್ಕೊಂಡು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಕೆಲವೊಂದು ಜೀನ್ಸ್ ಟಾಪ್ಸ್ಗಳನ್ನ ತೋರಿಸಿ ಅನಿತಾ ಇನ್ನೂ ಹೆಚ್ಚೆಚ್ಚು ನಿಮ್ಮ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ. ಇದೆಲ್ಲ ನಂದು ಇವಾಗ ತರಿಸಿರೋದೇನಲ್ಲ, ತುಂಬ ಹಳೇದೇನೆ. ನನ್ನ ಹತ್ರ ಇದ್ದಿರೋದನ್ನ ನಾನು ತೋರಿಸ್ತಾ ಇದ್ದೀನಿ, ಹಾಗೆ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಆಯಿತಾ, ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದು ವೈಟ್ ಕಲರ್, ವೈಟ್ ಅಂದರೆ ಕಂಪ್ಲೀಟ್ ಪ್ಯೂರ್ ಮಿಲ್ಕ್ ವೈಟ್ ಬರೋದಿಲ್ಲ, ಕ್ರೀಮ್ ಕಲರ್ ಮಿಕ್ಸ್ ಆಗಿರೋ ಥರ ಇದು ಟಾಪ್ ಬರುತ್ತೆ. ಇದು ಅಷ್ಟೇ ತುಂಬ ಸ್ಟೈಲಿಶ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು, ಬರೀ 268 ರೂಪಾಯಿಗೆ ನಾನು ಈ ಟಾಪ್ನ ತೊಗೊಂಡಿದ್ದೆ. ಆ್ಯಂಡ್ ಫ್ರಂಟಲ್ಲಿ ಏನು ವರ್ಕ್ ಮಾಡಿದ್ದಾರೆ ಅಲ್ಲ, ಒಂಥರ ವಿ ಶೇಪಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಇರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆಲ್ಲ ಅಷ್ಟೊಂದು ಗೊತ್ತಾಗಲ್ಲ ಅದು ಏನು ಕ್ಲಾತು ಅಂತ ಹೇಳಿಬಿಟ್ಟು. ಹಾಗಾಗಿ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಒಂಥರ ಉಲ್ಲನ್ ಬರುತ್ತಲ್ಲ ಆ ಥರ ಇದೆ, ಅಲ್ಲಿ ಚೆನ್ನಾಗಿದೆ. ಆ್ಯಂಡ್ ಈ ಜೀನ್ಸ್ ಪ್ಯಾಂಟ್ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿರೋದು, 2 ತೊಗೊಂಡಿದ್ದೀನಿ. ಓಕೆನಾ, ಈ ಕಂಪ್ಲೀಟ್ ಆಗಿ ಲೈಕ್ ಡಾರ್ಕ್ ಬ್ಲೂನಲ್ಲಿ ಒಂದು ತೊಗೊಂಡಿದ್ದೀನಿ, ಲೈಟ್ ಬ್ಲೂನಲ್ಲಿ ಒಂದು ತೊಗೊಂಡಿದ್ದೀನಿ. ಎರಡೂ ತುಂಬ ಚೆನ್ನಾಗಿದೆ. ಜೀನ್ಸ್ ಪ್ಯಾಂಟ್ ಪ್ರೈಸ್ ಬಂದು ಮೇ ಬಿ ಒಂದು 330 ರೂಪಾಯೋ 350 ರೂಪಾಯೋ ಇದೆ ಒಂದೊಂದು. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಳ್ಳಿ. ಆ್ಯಂಡ್ ಬ್ಲ್ಯಾಕ್ ಕಲರ್ ಇದೆ, ಕ್ರೀಮ್ ಕಲರ್ ಜೀನ್ಸ್ ಪ್ಯಾಂಟ್ ಇದೆ, ಅಥವಾ ಈ ರೀತಿ ಬ್ಲೂ ಕಲರಲ್ಲಿ ತೊಗೋತೀರಾ ಅಂದ್ರೂ ತೊಗೊಳ್ಳಿ. ಆಯಿತಾ, ಆ್ಯಂಡ್ ನಿಮಗೆ ಈ ಜೀನ್ಸ್ ಪ್ಯಾಂಟ್ಗಳು ಬಂದ ಮೇಲೆ ನಿಮ್ಗೆ ಏನು ಅನ್ನಿಸ್ತು, ಚೆನ್ನಾಗಿದೆಯಾ ನಾನು ತೋರಿಸಿದ್ದು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೊರಗಡೆ ಈಗ ವಿಶಾಲ್ ಮಾರ್ಟ್ ಅಂತೆ ಅಥವಾ ಇನ್ಯಾವುದೋ ಮಾಲಲ್ಲಿ ಎಲ್ಲ ತೊಗೊಂಬರ್ತೀವಿ ಅಲ್ವಾ, 800, 1000, 1500 ಎಲ್ಲ ನಾನು ಕೊಟ್ಟು ತೊಗೊಂಡಿದ್ದೀನಿ. ಸೊ ನಿಜವಾಗ್ಲೂ ಅಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಬಟ್ ಮೀಶೋದಲ್ಲಿ ಬರೀ 350 ರೂಪಾಯಿಗೆ ಇಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ನನಗೆ ಅನಿಸುತ್ತೆ. ಸೊ ಹಂಗಾಗಿ ನನ್ನ ಫಾಲೋವರ್ಸ್ ಅಥವಾ ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು ತೋರಿಸಿದಾಗ ಸ್ವಲ್ಪ ಖುಷಿ ಆಗುತ್ತೆ. ಅವರು ಹಾಕೋಬೇಕಾದ್ರೆ ಅನಿತನ್ ವಿಡಿಯೋ ನೋಡಿ ನಾವು ತೊಗೊಂಡಿದ್ವಿ ಅಂತ ಹೇಳಿ ಖುಷಿ ಪಡ್ತಾರೆ ಅಂದ್ಕೊಂಡು ನಾನು ಇದ್ರದನ್ನ ಲಿಂಕ್ ಕೊಡ್ತಾ ಇದ್ದೀನಿ. ಓಕೆನಾ, ಸೊ ಇದಿಷ್ಟು ಆಯಿತು. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಟಾಪ್ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಟಾಪ್ಸ್ಗಳಿದೆ ಮೀಶೋದಲ್ಲಿ ತೊಗೊಂಡಿರೋದು, ಬಟ್ ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಸ್ಟಾಕೇ ಆಗೋಗಿದ್ದಾವೆ. ನಾನು ಇವತ್ತು ಬೇರೆ ಬೇರೆ ಟಾಪ್ಗಳು ಇನ್ನೂ ಚೆನ್ನಾಗಿರೋದು ಹಾಕಿದ್ದೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ. ಆಮೇಲೆ ಚೆಕ್ ಮಾಡಿ ನೋಡ್ತೀನಿ, ಒಂದೇ ಒಂದು ಸೈಜ್ ಕೂಡ ಇಲ್ಲ, ಎಲ್ಲ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಇರೋ ಅಂಥದ್ದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆಯಿತಾ, ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ರೆಡ್ ಕಲರ್ ಟಾಪ್ ಬರುತ್ತೆ ಆ್ಯಂಡ್ ಸ್ವಲ್ಪ ಉದ್ದವಾಗಿ ಬರುತ್ತೆ. ಅಂದರೆ ಕೆಲವೊಬ್ಬರಿಗೆ ತುಂಬ ಶಾರ್ಟ್ ಟಾಪ್ ಹಾಕಲಿಕ್ಕೆ ಇಷ್ಟ ಆಗಲ್ಲ ಅಲ್ವಾ, ನನಗೂ ಕೂಡ ಅದೇ ಥರ. ಹಾಗಾಗಿ ನಾನು ಸ್ವಲ್ಪ ಉದ್ದವಾಗಿರೋದನ್ನ ತೊಗೋತೀನಿ. ಚೆನ್ನಾಗಿದೆ, ಕಡಿಮೆ ದುಡ್ಡು ಇದು ಕೂಡ. ಆ್ಯಂಡ್ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಳ್ಳಿ. ಬಟ್ ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಯಾಂಟ್ಗೆ ಅನ್ನಿಸ್ತು, ಹಾಗಾಗಿ ಯಾವಾಗಲೂ ತೊಗೊಂಡಿದ್ದೆ ಜಮಾನ್ದಲ್ಲಿ. ಅಂದರೆ ತುಂಬ ತಿಂಗಳು ಅಥವಾ ವರ್ಷಾನ್ಗಟ್ಲೆ ಆಗಿರುತ್ತೆ. ಬಟ್ ಇವಾಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ಒಂದೊಂದೇ ಹುಡುಕಿ ತೋರಿಸ್ತಿರ್ತೀನಿ ಅಷ್ಟೇ. 217 ರೂಪಾಯಿ ಆಗುತ್ತೆ ಈ ಟಾಪ್ಗೆ. ಆ್ಯಂಡ್ ತುಂಬ ಜನ ನನಗೆ ಕೇಳೋದೇನು ಅಂತಂದರೆ, ಬರೀ ಮೀಶೋದಲ್ಲೇ ಶಾಪ್ ಮಾಡ್ತಿರಲ್ಲ ನೀವು, ಬೇರೆ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇಲ್ಲೆಲ್ಲೂ ಯಾಕೆ ತಗೊಳ್ಳಲ್ಲ, ಒಂದಿನೂ ನೀವು ತೊಗೊಂಡೇ ಇಲ್ವಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ನಾನು ಮುಂಚೆ ಎಲ್ಲ ಶಾಪ್ ಮಾಡ್ತಾ ಇದ್ದಿದ್ದೆ ಈ ಮಿಂತ್ರಾ ಅಥವಾ ಫ್ಲಿಪ್ಕಾರ್ಟ್, ಇಲ್ಲೇ ಜಾಸ್ತಿ ತಗೋತಾ ಇದ್ದೆ. ಬಟ್ ಪ್ರೈಸ್ ಅಂಡ್ ಕ್ವಾಲಿಟಿ ಕಂಪೇರ್ ಮಾಡಿದಾಗ ಅಲ್ಲಿ ಜಾಸ್ತಿ ಪ್ರೈಸ್ಗೆ ಸೇಮ್ ಇದೇ ಥರ ಕ್ವಾಲಿಟಿ ಬಟ್ಟೆಗಳೇ ಸಿಗ್ತಾ ಇತ್ತು. ಅದ್ರ ಬದಲು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ ಇಟ್ಟಿರ್ತಾರೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಕಣ್ಣಿಗೆ ಬೇಕಾಗಿರೋ ಬಟ್ಟೆಗಳು ಮೀಶೋದಲ್ಲೇ ಸಿಗುತ್ತೆ ಅಂದಾಗ ಯಾಕೆ ನಾವು ಸುಮ್ಮನೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಯಾವಾಗಲೂ ಇವಾಗ ರೆಗ್ಯುಲರ್ ಮೀಶೋದಲ್ಲೇ ಪರ್ಚೇಸ್ ಮಾಡೋದು. ನನಗೆ ಹೊರಗಡೆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತನೂ ಶಾಪಿಂಗಲ್ಲಿ ನನಗೆ ಆನ್ಲೈನ್ ಶಾಪಿಂಗ್ಗೆ ಕಂಫರ್ಟಬಲ್. ಅಂದರೆ ನನಗೆ ಇಷ್ಟ ಬಂದಿದ್ದು ಮನೇಲೇ ಕೂತ್ಕೊಂಡು ಆರ್ಡರ್ ಮಾಡ್ಕೋಬೋದಲ್ವಾ. ಸೊ ಅಂಗಡಿಗಳಿಗೆ ಹೋಗಿ ಒಂದಿದ್ರೆ ಒಂದಿರೋದಿಲ್ಲ, ಸೊ ಆ ರೀತಿ ಆಗತ್ತೆ. ಇಲ್ಲಾದರೆ 1000ಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಒಂದೇ ಕಡೆ ಸಿಕ್ಬಿಡುತ್ತೆ ಅಂದ್ಬಿಟ್ಟು ನಾನು ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತೀನಿ. ಆ್ಯಂಡ್ ನನ್ನ ಮನೆ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಈ ಹಳ್ಳಿ ವಾತಾವರಣದಲ್ಲಿ ಇರೋದೇ ಒಂದು ಖುಷಿ, ಏನೋ ಒಂಥರ ಆ ಫ್ರೆಶ್ ಗಾಳಿ ಬರೋದಕ್ಕೂ ಆ ನೇಚರ್ಗೂ, ಗಿಡ ಮರ ಹಸಿರು ಎಷ್ಟು ಚೆನ್ನಾಗಿದೆ ಅಲ್ಲ. ಟೌನಲ್ಲಿ ಈ ಥರ ಸಿಗೋದೇ ಇಲ್ಲ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಆ್ಯಕ್ಚುಲಿ ನಾನು ಈ ಟಾಪ್ ಬುಕ್ ಮಾಡಿದ್ದೆ 333 ರೂಪಾಯಿ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ನ ಕೊಟ್ಟೋಗ್ಬಿಟ್ಟಿದ್ದಾರೆ ಮೀಶೋದವರು. ಬಟ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನು ಇಟ್ಕೊಂಡೆ. ಸೊ ಹಾಗಾಗಿ ನಾನು ಯಾವ್ದು ಬುಕ್ ಮಾಡಿದ್ನಲ್ವಾ ಅದರದ್ದು ಬೇಕಾದರೆ ಲಿಂಕ್ ಕೊಡ್ತೀನಿ. ಆಯಿತಾ, ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಇದು ನೈಟ್ ಡ್ರೆಸ್ಸು. ಇದಂತೂ ಸಿಕ್ಕಾಪಟ್ಟೆ ಕ್ವಾಲಿಟಿನಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ. ಇದು ಸ್ಯಾಟಿನ್ ಮೆಟೀರಿಯಲ್ಲೇ ಬರುತ್ತೆ ಆ್ಯಂಡ್ ತುಂಬ ಉದ್ದವಾಗಿ ಬರುತ್ತೆ ಟಾಪು. ತುಂಬ ಜನ ಕೇಳ್ತಾ ಇದ್ದಿದ್ದು ನನಗೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲಲ್ಲಿ ಕೇಳ್ತಾ ಇದ್ರು, ಅನಿತಾ ಈ ಥರ ನೈಟ್ ಡ್ರೆಸ್ಗಳನ್ನ ಶಾರ್ಟ್ ಬೇಡ, ನಮಗೆ ಸ್ವಲ್ಪ ಕೆಳಗಡೆ ಬರಬೇಕು ಆ ಥರ ತೋರಿಸಿ ಅಂದ್ಬಿಟ್ಟು. ಸೊ ದಪ್ಪ ಇರೋರ್ಗೆ ಆ ಥರ ಅನಿಸುತ್ತೆ, ನಾವು ನೈಟ್ ಡ್ರೆಸ್ ಹಾಕೋಬೇಕು ಬಟ್ ಉದ್ದವಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಹಿಂದೆ ಬಟಾಕ್ಸ್ ಎಲ್ಲ ಕಾಣದೇ ಇರೋ ಥರ ಅಂತ ಅಂದ್ಬಿಟ್ಟು. ಸೊ ನೋಡಿ, ಈ ನೈಟ್ ಡ್ರೆಸ್ ಪ್ರೈಸು ಜಸ್ಟ್ 185 ರೂಪಾಯಿ. XL ಅಲ್ಲಿ ನಾನು ತೊಗೊಂಡಿರೋದು. ಆಯಿತಾ, ಸೊ XXLವರೆಗೂ ಅವೈಲೇಬಲ್ ಇದೆ. ನಾನು ಒಂದು ಸೈಜ್ ಲೂಸೇ ತಗೋತೀನಿ, XL ತೊಗೊಂಡಿದ್ದೀನಿ. ನಿಜವಾಗ್ಲೂ ಒಂದು ಖರ್ಚೀಫ್ ಕೂಡ ಬರೋದಿಲ್ಲ 180 ರೂಪಾಯಿಗೆ ಚೆನ್ನಾಗಿರೋದು. ಅಂಥದ್ರಲ್ಲಿ 185 ರೂಪಾಯಿಗೆ ಈ ನೈಟ್ ಡ್ರೆಸ್
ಅಡ್ರೆಸ್ನೇ ಕೊಟ್ಬಿಟ್ಟಿದ್ದಾರೆ ಮೀಶೋದವರು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಬಗ್ಗೆ ಅನುಮಾನನೇ ಇಟ್ಕೋಬೇಡಿ, ಪರ್ಚೇಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಕಲರ್ ನೈಟ್ ಡ್ರೆಸ್ ತೊಗೊಂಡಿದ್ದೀನಿ ಇದೇ ಥರ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಹಾಕಿದ್ದೀನಲ್ಲ ಈ ಕಿತ್ಲೆ ಹಣ್ಣಿಂದು ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ ಆರೆಂಜು, ಇದೇನು ಅಂದರೆ ಒಂಥರ ಲೈಟ್ ಕಲರ್ ಇದೆ, ಆದರೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನೋಡಲಿಕ್ಕೆ ಏನೋ ಒಂಥರ ಹಳೇದೇನೋ ಅನ್ನಂಗೆ ನಿಮಗೆ ಕಾಣಿಸ್ತಾ ಇದೆ, ಕ್ವಾಲಿಟಿಲಿ ಮಾತ್ರ ಸಖತ್ತಾಗಿದೆ. ಅದು ತುಂಬ ಲೈಟ್ ಕಲರ್ ಇರೋದ್ರಿಂದ ನಿಮಗೆ ಹಳೇದಿರ್ಬೋದು ಅಂತ ಅನ್ಸುತ್ತೆ ಅಷ್ಟೇ, ಆಯಿತಾ. ಸೊ ಇದ್ರ ಬಂದು ಪ್ರೈಸು 232 ರೂಪಾಯಿ ಈ ನೈಟ್ ಡ್ರೆಸ್ದು. ಇದು ಅಷ್ಟೇ ಕ್ವಾಲಿಟಿ ಸೇಮ್, ಅದೇನು ನೋಡ್ಕೊಂಬಂದ್ರು ಅದೇ ಥರ ಸ್ಯಾಟಿನ್ ಮೆಟೀರಿಯಲ್ ಬರುತ್ತೆ, ತುಂಬ ಮಂದವಾಗಿದೆ. ಓಕೆನಾ, ಕಾಟನ್ ಎಲ್ಲ ಖಂಡಿತ ತಗೊಳಕ್ಕೆ ಹೋಗಬೇಡಿ ನೈಟ್ ಡ್ರೆಸ್ಸಲ್ಲಿ, ಬೇಗ ಸುಕ್ಕಾಗೋದು ಹರಿದೋಗೋದು ಈ ರೀತಿ ಆಗ್ಬಿಡತ್ತೆ. ಇದಾದರೆ ನಿಮ್ಗೊಂದು ವರ್ಷ ಬಿಟ್ಟು ನೋಡಿದ್ರು ಒಂಥರ ಹೊಸವಿದ್ದಂಗೆ ಕಾಣಿಸ್ತಾ ಇರ್ತವೆ, ಆಯಿತಾ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತಿದ್ದೆ, ಜೀನ್ಸ್ ಪ್ಯಾಂಟ್ದು ಸೈಜ್ ಯಾವ್ದ್ರಲ್ಲಿ ತಗೋತೀರಾ ಅನಿತಾ, ನಿಮ್ದು ಯಾವ ಸೈಜು ಅಂತ ಕೇಳ್ತೀರಾ. ಆ್ಯಕ್ಚುಲಿ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು 36 ತಗೊಳ್ತಿದ್ದೆ ಮುಂಚೆ, ಆಯಿತಾ. ಅದು ಲೂಸ್ ಆಗೋದು ಸೊಂಟದ ಹತ್ರ. ಆಮೇಲೆ ಏನು ಮಾಡಿದೆ ಅಂದರೆ 34 34ಅಲ್ಲಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇನಾಗುತ್ತೆ ಅಂದರೆ ನಮ್ದು ಹೊಟ್ಟೆ ದಪ್ಪ ಇದ್ರೂ ಒಂಥರ ಟೈಟಾಗಿ ಕೂತಾಗ ನಾವು ಸ್ಲಿಮ್ ಆಗಿ ಕಾಣಿಸ್ತೀವಿ. ಒಂದು ಸೈಜ್ ಚಿಕ್ಕ ತಗೊಂಡ್ರೆ ಬೆಟರು ಆ ರೀತಿ ಸ್ಟ್ರೆಚಬಲ್ ಜೀನ್ಸ್ ಪ್ಯಾಂಟ್ಗಳನ್ನು. ಸೊ ಹಾಗಾಗಿ ನಾನು 34 ಸೈಜಲ್ಲಿ ಜೀನ್ಸ್ ಪ್ಯಾಂಟ್ಗಳನ್ನು ತೊಗೊಂಡಿದ್ದೀನಿ. ಬಟ್ ನಿಮ್ದು ಯಾವುದಿದೆ ನೋಡ್ಕೊಂಡು ಪರ್ಚೇಸ್ ಮಾಡಿ, ಎಲ್ಲ ಸೈಜು. ನೀವು ತುಂಬ ದಪ್ಪ ಇದ್ದೀರಾ ಅಂದ್ರೂ ಫ್ರೀ ಸೈಜ್ ಕೂಡ ಜೀನ್ಸ್ ಪ್ಯಾಂಟ್ ಅವೈಲೇಬಲ್ ಇರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಹೊಸ ಕಲೆಕ್ಷನ್ಸ್ ಒಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಧನ್ಯವಾದಗಳು.